Audio Jungle. Audio Jungle. ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನದಾಸೋಹ ಸೇವೆ ನಮ್ಮದು, ಸಹಾಯ ನಿಮ್ಮದು. ನಮಸ್ಕಾರ ವೀಕ್ಷಕರೇ, ಜನನಾಯಕ ಅಪ್ಪು ಟಿವಿ ವಾಹಿನಿಗೆ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ. ನಾನು ಹೊಂದು ಸ್ವಾಮಿ. ಆತ್ಮೀಯ ಸ್ನೇಹಿತರೆ, ನಮ್ಮ ಅಪ್ಪು ಟಿವಿ ವಾಹಿನಿಯು ನಿಮ್ಮ ಆಶೀರ್ವಾದದಿಂದ, ನಿಮ್ಮ ಒಂದು ಸಹಕಾರದಿಂದ 4ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ. ಬಹುಶಃ ಇಂಥ ಒಂದು ಕಾರ್ಯಕ್ರಮದಲ್ಲಿ ಕೂಡ ದುಡ್ಡಿರೋರೇ ಇವತ್ತು ಸಮಾಜ ಸೇವೆ ಮಾಡಬೇಕು. ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಒಂದಿಷ್ಟು ಒಳ್ಳೆ ದುಡ್ಡು ಮಾಡ್ಕೊಂಡೇ ಇವತ್ತು ಸಮಾಜ ಸೇವೆ ನಿಂತ್ಕೊಂಡಿರ್ತಾರೆ ಅಂತ. ಬಹುಶಃ ಈ ಒಂದು ನಿಟ್ಟಿನಲ್ಲಿ ಇದು ನಿಜನ ಅಂತಕ್ಕಂಥ ವಿಶ್ಲೇಷಣೆಯಲ್ಲಿ ಪ್ರತಿಯೊಂದು ಅಧ್ಯಕ್ಷರ ಒಂದು ಸಂಘ ಸಂಸ್ಥೆಗಳ ಉಪಾಧ್ಯಕ್ಷರ ಒಂದು ಮನೆಗೆ ಭೇಟಿ ಕೊಟ್ಟಿರ್ತಕ್ಕಂಥದ್ದು ಒಂದು ವಾಸ್ತವ ಸ್ಥಿತಿ ಹೇಗಿರುತ್ತೆ ಅಂತಕ್ಕಂಥದ್ದು ಬಹುಶಃ ಇವತ್ತು ತುಂಬಾ ಆಶ್ಚರ್ಯ ಆಗುತ್ತೆ. ಇವತ್ತು ದೃಶ್ಯದಲ್ಲಿ ತಾವು ಕಾಣ್ಬೋದು ಯರುಸ್ವಾಮಿ ಅಂತೇಳಿ. ಬಹುಶಃ ಇವತ್ತು ಗಣಿ ಲಾರಿ ಮಾಲೀಕರ ಸಂಘದ ಉಪಾಧ್ಯಕ್ಷರು, ಈ ಹಿಂದೆ ಕೂಡ ಅಧ್ಯಕ್ಷರು ಕೂಡ ಆಗಿದ್ದರು. ಬಹುಶಃ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ ಒಬ್ಬ ವ್ಯಕ್ತಿ ಕೂಡ ಇವತ್ತು ಯಾವುದೇ ಒಂದಿಷ್ಟು ದುಡ್ಡು ಇಲ್ಲದೇ ಖಾಲಿ ಜೋಗು ಬರಿಕೈ ಇದ್ದರೂ ಕೂಡ ಇವತ್ತು ನಾವು ಕೂಡ ದಾನ ಧರ್ಮ ಮಾಡ್ಬೋದು, ನಾವು ಕೂಡ ಸಮಾಜ ಸೇವೆ ಮಾಡ್ಬೋದು ಅಂತಕ್ಕಂಥ ದೃಷ್ಟಿಯಲ್ಲಿ ಈ ಯರುಸ್ವಾಮಿ ಸ್ನೇಹಿತರೆ, ಇವತ್ತು ಓದಿದ್ದು ಕೂಡ ಬಡತನದಲ್ಲಿ ಭಾಳಷ್ಟು ಕುಟುಂಬ ಅವ್ರದ್ದು. ಇವತ್ತು ದೃಶ್ಯದಲ್ಲಿ ತಾವು ಕಾಣ್ಬೋದು. ನಾನು ಬಂದಿರ್ತಕ್ಕಂಥದ್ದು ಸಂಡೂರು ತಾಲೂಕಿನ ಸ್ವಾಮಿಹಳ್ಳಿ ಒಂದು ಗ್ರಾಮ, ಯರುಸ್ವಾಮಿ ಅಂತೇಳಿ. ಅಭಿಪ್ರಾಯ ಅವ್ರ ಬಗ್ಗೆ? ಎಲ್ಲರಿಗೂ ಅನುಕೂಲ ಆಗೋ ರೀತಿ ಇಷ್ಟು ದಿನ ನಡ್ಕೊಂಡಿದ್ದಾರೆ ಸರ್ ಅವರು. ನಮಗೆ ತೊಂದರೆ ಯಾವುದೇ ಕಾರಣಕ್ಕಾಗಿಲ್ಲ. ಇಲ್ಲೆಲ್ಲ ಮೈನಿಂಗಲ್ಲಿ ಚೆನ್ನಾಗಿ ಐತೆ. ಯಾವುದೇ ಲಾರಿ ಮಾಲೀಕರಿಗೆ ರೇಟ್ ಕೊಡಿಸೋದಾಗಲಿ, ಯಾವುದೇ ಉದ್ದೇಶಕ್ಕೆ ಲಾರಿ ಓನರ್ಗಳು ಸ್ಪಂದನೆ ಮಾಡೋದಾಗಲಿ ಎಲ್ಲ ಚೆನ್ನಾಗೇ ಮಾಡಿದ್ದಾರೆ. ಯಾವುದೇ ರೀತಿ ಅಭ್ಯಂತರ ಇಲ್ಲ, ನಮಗೆ ಚೆನ್ನಾಗೇ ನಡ್ಕೊಂಡಿದ್ದಾರೆ ಸರ್. ಲಾರಿ ಮಾಲೀಕರಂತ ಸರ್, ಇವತ್ತು ಲಾರಿ ಮಾಲೀಕರಿಗಿರೋಷ್ಟು ನೋವು ಬೇರೆ ಯಾರಿಗೂ ಇಲ್ಲ. ಒಬ್ಬ ಡ್ರೈವರು, ಕ್ಲೀನರಿಂದ, ಮೆಕ್ಯಾನಿಕ್ಕಿಂದ, ಒಬ್ಬ ಕಟ್ಟ ಮಾಡೋರಿಂದ, ಒಬ್ಬ ಅಂಗಡಿಯರಿಂದ ನಾವು ನೋಡ್ಕೋಬೇಕು. ಎಲ್ಲದೂ ಇರೋದು ಲಾರಿ ಓನರ್ ಮೇಲೆ ಡಿಪೆಂಡ್ ಆಗಿರೋದು. ಭಾಳ ಸಮಸ್ಯೆ ಐತೆ. ಏನು ಪಟ್ಟರು ನಾವು ಲಾರಿ ಓನರೇ ಪಡಬೇಕು, ಯಾರೂ ಪಡೋಕ್ಕಾಗಲ್ಲ. ನಮ್ಮ ಪರಿಸ್ಥಿತಿ ಇರೋದು ಇದು. ಆದರೂ ಕೂಡ ಈ ಯಾರೇ ಮನೆ ಹತ್ರ ಬರಲಿ, ಯಾರೇ ಒಂದಿಷ್ಟು ಸಮಸ್ಯೆ ಇಟ್ಕೊಂಡು ಬರಲಿ, ಸ್ಪಂದನೆ ಮಾಡೋದಿದೆಯಲ್ಲ. ಬಟ್ ಈ ಥರ ಸ್ಪಂದನೆ ಮಾಡಲಿಕ್ಕೆ ಏನು ಸಿಗತ್ತೆ ನಿಮಗೆ ಅಂತ? ಏನೋ ಒಂದು ಒಳ್ಳೇದಾಗ್ತಾ ತಮ್ಮ ಒಂದು ವಿಶೇಷತೆಗಾಗಿ ನಾವು ಮಾಡ್ತೀವಿ ಅಷ್ಟೇ ಸ್ಪಂದನೆ. ಸ್ವಾಮಿ ಹಳ್ಳಿಗೆ ಯರುಸ್ವಾಮಿ ರೆಡ್ಡಿ ಅದು ಇಲ್ಲ, ಅವ್ರದ್ದೇನು ಅವ್ರು ಇದ್ದಾಗೆಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋದ್ರು ಸರ್. ಅವರಿದ್ದಾಗ ನಮಗಿದು ಕಷ್ಟ ಏನಂಬೋದು ಗೊತ್ತಿದ್ದಿಲ್ಲ ಸರ್. ಒಂದು ಪೇಮೆಂಟಿಂದಾಗಲೂ, ಒಂದು ರೋಡಿಂದಾಗಲೂ, ಯಾವುದೇ ಇರಲಿ, ಯಾರೋ ಒಂದು ಫೈನಾನ್ಸರ್ ಬಂದು ಗಾಡಿ ಹಿಡಿದ್ರೆ ಕೂಡ ಇಲ್ಲ ರೀ, ಹಿಂಗೆ ಮೂಮೆಂಟು ಹಿಂಗೆ ಡಲ್ ಐತೆ, ಅವ್ರಿಗೆ ಹಿಂಗೆ ಯಾವುದೇ ರೀತಿಲಿ ಕಷ್ಟ ಕೊಡಬೇಡ್ರಿ, ಕಟ್ತಾರ ಅಂತನಂದು ಎಲ್ಲದೂ ಹೇಳಿ ಅವ್ರು ಸರಿಪಡಿಸ್ಕೊಂಡು ಹೋಗಿದ್ರು ಸರ್. ಈಗ ಹೊಸದಾಗಿ ಶಿವಕುಮಾರ್ ಅಂತ ನಮ್ಮ ಮಾಮೆ, ಅದು ಕಡೆಯಲ್ಲೇನಲ್ಲ, ನಮ್ಮ ಮಾಮ ಅವರು ಉಪಾಧ್ಯಕ್ಷರು, ಅಧ್ಯಕ್ಷರು, ಖಜಾನ್ಸಿ ಇವ್ರು ನಮ್ಮ ದಣಿ MLR. ಇವತ್ತು ಒಂದು ಚಿಕ್ಕ ವಯಸ್ಸಿನಿಂದಲೂ ಕೂಡ ಒಂದು ಸಮಾಜ ಸೇವೆ ಅಂತಕ್ಕಂಥ ಒಂದು ಹಾದಿಯಲ್ಲಿ ಬಂದಿರತಕ್ಕಂಥವ್ರು. ಬಹುಶಃ ಯಾವುದೇ ಒಂದಿಷ್ಟು ಕೆಲಸ ಮಾಡಲಿ, ಒಂದು ಗುರ್ತಿರಬೇಕು ಅಂತಕ್ಕಂಥ ವ್ಯಕ್ತಿ. ಅದರಲ್ಲಿ ಕೂಡ ಇವತ್ತು ಇವರ ಜೀವನದಲ್ಲಿ ಹಲವಾರು ಸಮಸ್ಯೆ ಇದ್ದರೂ ಕೂಡ ಒಂದು ಸರ್ಕಾರಿ ಶಾಲೆ ಅಥವಾ ಪ್ರೈವೇಟ್ ಶಾಲೆಗಳಿಗೆ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ಸಂಘದ ವತಿಯಿಂದನೋ ಅಥವಾ ತಮ್ಮ ವೈಯಕ್ತಿಕ ಕೇರ್ ತಗೊಂಡು ಸಹಾಯ ಸಹಕಾರ, ಮಕ್ಕಳಿಗೆ ಪುಸ್ತಕ ಕೊಡೋದಾಗಿರ್ಬೋದು, ಪೆನ್ಸಿಲು, ಬಟ್ಟೆ ಕೊಡೋದಾಗಿರ್ಬೋದು, ಇವತ್ತು ಅವರ ಒಂದು ಸಹಕಾರ ಭಾಳಷ್ಟು ಮುಂದುವರಿತಕ್ಕಂಥದ್ದು. ಈ ಕೈ ಕೊಟ್ಟಿದ್ದು ಈ ಕೈ ಗೊತ್ತಾಗ್ಬಾರ್ದು ಅನ್ನೋ ದೃಷ್ಟಿಯಲ್ಲಿ ಯರುಸ್ವಾಮಿ ಅವರು ಇಲ್ಲಿವರೆಗೂ ಮಾಡಿರ್ತಕ್ಕಂಥ ಸಮಾಜ ಸೇವೆಯಲ್ಲಿ ಎಲ್ಲಿ ಕೂಡ ಒಂದು ಪೇಪರಲ್ಲಿ ಒಂದು ಪಾಸ್ಪೋರ್ಟ್ ಬರಲಿಲ್ಲ, ಎಲ್ಲಿ ಕೂಡ ಒಂದು ಬ್ಯಾನರ್ ಬರಲಿಲ್ಲ ಅಂತಕ್ಕಂಥದ್ದು ಅವರ ಸ್ನೇಹಿತರ ಅಭಿಪ್ರಾಯ. ಸರಳ ವ್ಯಕ್ತಿ, ಇವತ್ತಿಗೂ ಕೂಡ ಒಂದು ಹೃದಯವಂತಿಕೆ, ಆದರೆ ಒಂದು ಬಡತನ ಇದ್ದರೂ ಕೂಡ ಆದಷ್ಟು ಒಂದು ಮಾನವೀಯತೆಯಿಂದ ಬದುಕ್ತಾ ವ್ಯಕ್ತಿ. ಮಾತಾಡ್ತಾ ಹೋಗ್ತೀನಿ ನಮ್ಮ ಒಂದು ಅಪ್ಪು ಟಿವಿ ಕಾರ್ಯಕ್ರಮದ ಬಗ್ಗೆ ಅವರು ಏನು ಹೇಳ್ತಾರೆ ಅಂತ. ಸರ್, ಅಭಿಪ್ರಾಯ ಅಂತಂದರೆ ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅಂದರೆ ಅದನ್ನು ಪ್ರೋತ್ಸಾಹ ಮಾಡ್ತೀವಿ ಹೊರತು ಅದನ್ನು ನಾವು ಕೆಡಿಸ್ಬೇಕು, ಅದನ್ನು ಬೇರೆ ದಾರಿಗೆ ತಗೊಂಡು ಹೋಗ್ಬೇಕು ಅನ್ನೋ ಭಾವನೆ ನಮ್ಮ ಹತ್ರ ಇಲ್ಲ. ಯಾರೋ ಒಂದು ನಮ್ಮ ಕೈಲಂತೂ ಆಗಿಲ್ಲ ಅಂದರೆ ಮಾಡೋದನ್ನ ನೋಡ್ತೀವಿ, ಹೌದಾ? ಹಂಗಾಗಿ ನೀವು ಒಳ್ಳೆ ಕಾರ್ಯಕ್ರಮ ಮಾಡ್ತೀರಿ, ಒಳ್ಳೆಯದು ಜನಸೇವೆ ಮಾಡ್ತಿದ್ದೀರಿ ಅಂತಂದರೆ ನಮಗೂ ಭಾಳ ಹೆಮ್ಮೆ, ಖುಷಿನೂ ಆಗ್ತದೆ. ಇಲ್ಲ ಸರ್, ಈಗ ಅವಾಗೇಂದು ಎಜುಕೇಷನ್ ಬಗ್ಗೆ ಅಷ್ಟು ಹಳ್ಳಿಗಳಲ್ಲಿ ಇದ್ದಿಲ್ಲ.
SLC ಓದಿದರೆ ದೊಡ್ಡದದು ಅವಾಗಿನ ಕಾಲದಲ್ಲಿ. ನಾವು ಓದಿದ್ದೆಲ್ಲ ಇಲ್ಲೇ ಬೊಮ್ಮಘಟ್ಟ ಸ್ಕೂಲಲ್ಲಿ. ಬೆಳಗ್ಗೆ ಬಸ್ಸಿಗೆ ಹೋಗ್ತಿದ್ವಿ, ಸಾಯಂಕಾಲನೂ ಬಸ್ಸಿಗೆ ಬರ್ತಿದ್ವಿ. ಇವಾಗಿನಷ್ಟು ಜನ್ರೇಷನ್ ಫಾಸ್ಟು ಏನು ಯಾವುದೂ ಇದ್ದಿಲ್ಲ ಅವಾಗ ನಾವು ಹೋದರೆ ಸೈಕಲ್ ತಗೊಂಡು ಹೋಗ್ತಿದ್ವಿ. ಈಗಾಗಲೇ ಹೆಚ್ಚು ಕಡಿಮೆ ನಾನು ಬಿಟ್ಟು SLC ಬಿಟ್ಟು 30 ವರ್ಷ ಆಯಿತು. ಅಂದರೆ ಅವಾಗಿನ ಕಾಲಕ್ಕೆ ಅವಾಗ ನಾವು ಹೊಂದ್ಕೊಂಡಿದ್ವಿ. ಒಂದು ಬಾಕ್ಸ್ ಕಟ್ಕೊಂಡು ಬೆಳಗ್ಗೆ ಬಸ್ಸಿಗೆ ಹೋಗ್ತಿದ್ವಿ, ಸಾಯಂಕಾಲ ಅದೇ ಬಸ್ಸಿಗೆ ವಾಪಸ್ ಬರ್ತಿದ್ವಿ. ಸ್ಕೂಲ್ ಮುಗಿಸ್ಕೊಂಡು 4:15ಗೆ ಸ್ಕೂಲ್ ಬಿಟ್ಟರೆ ನಾವು 5:30 ತನಕ ಕಾಯ್ತಿದ್ವಿ ಬಸ್ಸಿಗೆ, ಒಂದು ತಾಸು. ಕೆಲವು ಟೈಮಲ್ಲಿ ನಡ್ಕೊಂಡು ಕೂಡ ಬರ್ತಾಯಿದ್ವಿ. ಇದೆಲ್ಲ ಮಾಡಿ ಹೋದ್ವಿ. ಅವಾಗ ಓದೋಕ್ಕೆ ಎನ್ಕರೇಜ್ ಮಾಡೋರು ಇದ್ದಿಲ್ಲ. ಅವಾಗ ಓದ್ಬೋದಾಗಿತ್ತು, ಇನ್ನು ಮುಂದೆ ಎನ್ಕರೇಜ್ ಮಾಡೋರು ಇದ್ದಿಲ್ಲ. ಓದಪ್ಪ ನಿಮ್ಗೆ ಏನಾಗಲಿ ನಾನು ವ್ಯವಸ್ಥೆ ಮಾಡ್ತೀನಿ ಅನ್ನೋರು. ಹಾಗಾಗಿ ಅವಾಗ ಓದೋಕ್ಕಾಗಿಲ್ಲ ಸರ್, ಅಷ್ಟೇ. ಏನು ಸರ್ ತಮಗೆ ಇಷ್ಟು ಬಡತನದಲ್ಲಿ ಬೆಳೀತಕ್ಕಂಥ ವ್ಯಕ್ತಿ ಕೂಡ ಏನು ಸಂಘದ ಅಧ್ಯಕ್ಷ ಆಗೋ ಅಥವಾ ಉಪಾಧ್ಯಕ್ಷ ಅಂತ ಆ ಥರ ಬಂದಾಗ ಯಾವ ಥರ ಒಂದಿಷ್ಟು ಭಾರ ಅನಿಸಲ್ವಾ ನಿಮಗೆ? ಏನು ಸಮಸ್ಯೆ ಇಟ್ಕೊಂಡು ನೀವು ಬಂದಿದ್ದೀರಿ ಅಂತ? ಸಮಸ್ಯೆ ಏನಿಲ್ಲ ಸರ್, ಅದು ಇಲ್ಲಿ ಲಾರಿಗಳು ಮೊದಲೆಲ್ಲ 6 ವೀಲ್ ಇದ್ದಾಗೆ ಭಾಳ ವೆಹಿಕಲ್ ಅವು ಕ್ರಮೇಣ ಖಾಲಿ ಆದಂಗೆಲ್ಲ ಮತ್ತೆ ತಿರುಗಿ 10 ವೀಲ್ ಅಂತೇಳಿ ಮಾಡ್ಕೊಂಡ್ವಿ. ಹೋಗಿ ಮಾಡ್ಕೊಂಡ್ಮೇಲೆ ಸ್ವಲ್ಪ ಸಂಘ ಸಂಸ್ಥೆ ಇದ್ದರೆ ಇಲ್ಲಿ ನಮ್ಗೆ ಯಾರಾದರೂ ನಮ್ಮ ಮಾತು ಕೇಳೋದು, ವಾಟರ್ ಸ್ಪ್ರೇ ಮಾಡೋದಿರ್ಬೋದು, ಪೇಮೆಂಟ್ ಕೊಡೋದಿರ್ಬೋದು, ಲಾರಿ ಮಾಲೀಕರಿಗೆ ಅನ್ಯಾಯ ಆದರೆ ಯಾವ್ದಾರು ಕೇಳೋಕ್ಕೊಂದು ಸಂಘ ಸಂಸ್ಥೆ ಬೇಕಂತೇಳಿ ಒಂದು ಸಂಘ ಕಟ್ಕೊಂಡ್ವಿ ನಾವು. ಆ ಸಂಘದಲ್ಲಿ ಕೂಡ ನಾನು ಲಾಟ್ರಿಯಲ್ಲಿ ಬಂದ ಅಧ್ಯಕ್ಷ. ನಾನು 4 ಆಕಾಂಕ್ಷಿಗಳಿದ್ವಿ. ಲಾಟ್ರಿ ಮುಖಾಂತರನೇ ಅಧ್ಯಕ್ಷ ಆಗಿದ್ದೆ ನಾನು ಅವತ್ತು. ನಾನು 5 ವರ್ಷ ಪೂರ್ಣಗೊಳಿಸಿದ್ದೆ ಅದನ್ನು ಅಧ್ಯಕ್ಷ ಸ್ಥಾನನ. ಆಮೇಲೆ ಬೇರೆ ನಮ್ಮ ಸ್ನೇಹಿತರಿಗೆ ನಾವೇ ಎಲ್ಲ ಕೂತ್ಕೊಂಡು ಮಾತಾಡಿ ಬಿಟ್ಕೊಟ್ವಿ. ಏನೂ ವೈಯಕ್ತಿಕ ಏನೂ ಇಲ್ಲ, ಸುಮ್ಮನೆ ಖುಷಿಯಾಗಿಯೇ ಸಾಕಪ್ಪ ನಾನು ಇಷ್ಟು ವರ್ಷ ಮಾಡಿದ್ದೀನಿ, ಇನ್ನು ಮುಂದೆ ನೀವು ಮಾಡಿರಿ, ನಿಮ್ಮ ಜೊತೆ ನಾವು ಸಹಕಾರ ಮಾಡ್ತೀವಿ ಅಂತೇಳಿ ಇಲ್ಲೆಲ್ಲ ಹೊಂದಾಣಿಕೆ ಮಾಡ್ಕೊಂಡು ಎಲ್ಲರೂ ಸಹಕಾರ ಮಾಡ್ಕೊಂಡು ನಡೆಸ್ಕೊಂತಲೇ ಹೋಗಿದ್ವಿ. ನಮ್ಮ ಮೊದಲಲ್ಲಿ ಏನೂ ತೊಂದರೆ ಏನಿಲ್ಲ, ಚೆನ್ನಾಗಿ ನಡೆಸ್ಕೊಂಡು ಹೋಗಿದ್ವಿ ಇಲ್ಲಿವರೆಗೆ ಸಂಘ. ಕೆಲವು ಯಾರಾದ್ರೂ ನಮ್ಮ ಸಂಘದ ದುಡ್ಡಿಂದನೇ ಸ್ವಲ್ಪ ಎಲ್ಲ ಸ್ಕೂಲ್ಗೆ ಯಾರು ಡ್ರೈವರ್ ತೀರ್ಕೊಂಡ್ರೆ, ಓನರ್ ತೀರ್ಕೊಂಡ್ರೆ ಅವರಿಗೆ ಹಣ ಸಹಾಯ ನಮ್ಮ ಸಂಘದಿಂದನೇ ಮಾಡಿದ್ದೀವಿ, ಇಲ್ಲಿವರೆಗೂ ಮಾಡಿದ್ವಿ, ಈಗಲೂ ಮಾಡ್ತಾಯಿದ್ವಿ. ಹೌದು, ಯಾರ್ಯಾರು ಅಣ್ಣ ಅಂಬಸ್ಕನ ಬಾಯಿಲ್ಲ ಅಂತ ಹೇಳ್ತಾರೆ. ಈ ಸಂಸ್ಕಾರ ತಂದೆ ತಾಯಿಯಿಂದ ಬಂದಿತ್ತಾ ಅಥವಾ ನೀವು ಇದು ಕಲ್ತ್ಕೊಂಡಿದ್ದೀರಿ? ಇಲ್ಲ, ನಮ್ಮ ತಂದೆ ತಾಯಿಯಿಂದನೇ ಬಂದಿರೋದು. ಬಟ್ ಏನಾಗ್ತದೆ ಅಂದರೆ ದುಡ್ಡು ಮಾಡೋದು, ಈಗ ನೋಡ್ರಿ ನನಗಿಂತ ಕೆಳಮಟ್ಟದವರು ಇದ್ದಾರೆ, ಅವ್ರು ನೋಡ್ಕೊಂಡು ನಾನು ಸಂತೋಷ ಪಡಬೇಕು. ಸಾಕು, ದೇವ್ರು ನಮ್ಮನ್ನ ಈ ರೀತಿಗೇನೋ ಇಟ್ಟದನಲ್ಲ. ದುಡ್ಡು ಮಾಡೋದೇ ಒಂದು ಕಾರ್ಯ ಮಾಡ್ಕೊಂಡ್ರೆ ಏನು ಮಾಡೋದು ಆಗೋದಿಲ್ಲ, ಅದು ಒಳ್ಳೇದೂ ಆಗೋದಿಲ್ಲ. ಸಾಕು, ನಾವು ಕೆಳಗಡೆ ನೋಡ್ಕೊಂಡಾರು ನಾವು ಖುಷಿ ಪಡ್ತೀವಿ. ನಾನು ಚೆನ್ನಾಗಿದ್ದೀನಿಯಪ್ಪ, ಅವನಿಗೆ ಸ್ವಲ್ಪ ಕಷ್ಟ ಐತೆ, ದೇವ್ರು ನಮಗ್ಯಾರ ಚೆನ್ನಾಗಿಟ್ಟಿದ್ದಾನೆ ಅನ್ನೋ ಒಂದು ಅಭಿಪ್ರಾಯ ಬಿಟ್ಟರೆ ನಾವು ದುಡ್ಡು ಮಾಡೋ ಅವಶ್ಯಕತೆಯೂ ಇಲ್ಲ ಸರ್. ದುಡ್ಕೊಂಡು ತಿನ್ನೋಕ್ಕೇನು ಕೆಲಸ ಐತೆ? ನಾವು ಡ್ರೈವರ್ ಕೆಲಸಕ್ಕೆ ಹೋಗ್ತೀವಿ. ನಮ್ಮ ಡ್ರೈವರ್ ಬಂದಿಲ್ಲ ಇವತ್ತು ರಜೆ ಮಾಡಿ ನಾವು ಹೋಗ್ತೀವಿ ಡ್ಯೂಟಿಗೆ. ದನ ಕಟ್ಕೊಂಡಿದ್ದೀವಿ, ಹೊಲ ಮಾಡ್ತೀವಿ, ಎಲ್ಲ ಕೆಲಸ ಮಾಡ್ತೀವಿ. ವೈಯಕ್ತಿಕ ಜೀವನದಲ್ಲಿ ಆಗಲಿ, ನನ್ನ ಸಂಘ ಸಂಸ್ಥೆ ಆಗಲಿ, ನನ್ನ ಜನಪರವಾದ ಕಾಳಜಿಗೆ ಆಗಲಿ ಎಲ್ಲ ಸಹಕರಿಸಿದ ನನ್ನ ಸ್ನೇಹಿತರಿಗೆ ಧನ್ಯವಾದಗಳು, ಹಾಗೂ ಮತ್ತು ಅಪ್ಪು ಟಿವಿಯವರಿಗೂ ಧನ್ಯವಾದಗಳು.